ಸರ್ ಅದಕ್ಕೆ ಹಂಚಿಕೆ ವಿಚಾರವಾಗಿ ಇರುವುದನ್ನು ವಾಸ್ತವಾಂಶ ದೇವ್ರ ಮುಂದೆ ಇದ್ದೀವಿ, ಸುಳ್ಳು ಹೇಳಬಾರ್ದು ನಾವು. ಆ ವಿಚಾರದಲ್ಲಿ ನಮ್ಗೆ ಯಾರಿಗೆ ಶಾಸಕರಿಗೆ ಏನೇ ಮಾಹಿತಿಗಳು ಇಲ್ಲ, ಏನೂ ಮಾಹಿತಿಗಳಿಲ್ಲ. ಹಂಚಿಕೆ ಅದು ಇದು ಅನ್ನೋದು ಯಾವುದೂ ಇಲ್ಲ. ಸದ್ಯಕ್ಕೆ ಸಿದ್ದರಾಮಣ್ಣವ್ರು ಮುಖ್ಯಮಂತ್ರಿ ಇದ್ದರೆ ಅಷ್ಟು ಮಾತ್ರ ಗೊತ್ತು. ಹಂಚಿಕೆ ವಿಚಾರ ನನ್ನಂಥವ್ನಿಗೆ ಏನಾದರೂ ಗೊತ್ತಾಗಿದೆ ನಾನು ಹೇಳ್ತಾ ಇದ್ದೆ, ನಿಜನೇ ಹಿಂಗಾಗಿದೆ ಏನೂ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಇನ್ನರಾಗಿ ಅವರವರಲ್ಲಿ ಆಗಿದೆಯೇನೋ ಅಂತ ಅದನ್ನು ನಾವು ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನಾವು ಮಾತಾಡಬಾರ್ದು. ಗೊತ್ತಿಲ್ಲದೆ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಅಂತ ಅನ್ಸುತ್ತಾ ಸರ್? ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಸಿದ್ದರಾಮಣ್ಣ ಅವರು 5 ವರ್ಷಗಳ ಕಾಲ CM ಆಗಿ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಸರ್ಕಾರವನ್ನು ತಂದಿರುವಂಥ ಶಕ್ತಿ ಅವರಲ್ಲಿದೆ. ಸರ್ಕಾರ ತಂದಿರುವಂಥ ಶಕ್ತಿ ಅವರಲ್ಲಿದೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಅವರೇ ತಾನೇ ಸರ್ಕಾರ ತಂದು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ರಲ್ಲ, ಅದರಲ್ಲಿ ಭಾಗವಾಗಿ ಸಿದ್ದರಾಮಣ್ಣ ಅವರು ಇದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರ, ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರೂ ಆಶಯ ಆಗಿದೆ. ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನು ನಿರ್ಧಾರ ಮಾಡ್ತಾರೆ. 5 ವರ್ಷ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಇರ್ತಾರೆ. ಸಿದ್ದರಾಮಣ್ಣ ಅವರು ಸದ್ಯಕ್ಕಂತೂ ಯಾವುದೂ ಖಾಲಿ ಇಲ್ಲ, ಯಾವುದು ಮಿನಿಸ್ಟರ್ ಪೋಸ್ಟು ಖಾಲಿ ಇಲ್ಲ, CM ಪೋಸ್ಟು ಖಾಲಿ ಇಲ್ಲ. ಅವರು ಮುಂದುವರಿತಾರೆ ಅಂತ ನಮ್ಗೆ ನಂಬಿಕೆ ಇದೆ, ಮುಂದುವರಿತಾರೆ. ಸರ್ ಅದಕ್ಕೆ ಹಂಚಿಕೆ ವಿಚಾರವಾಗಿ ಇರುವುದನ್ನು ವಾಸ್ತವಾಂಶ ದೇವ್ರ ಮುಂದೆ ಇದ್ದೀವಿ, ಸುಳ್ಳು ಹೇಳಬಾರ್ದು ನಾವು. ಆ ವಿಚಾರದಲ್ಲಿ ನಮ್ಗೆ ಯಾರಿಗೆ ಶಾಸಕರಿಗೆ ಏನೇ ಮಾಹಿತಿಗಳು ಇಲ್ಲ, ಏನೂ ಮಾಹಿತಿಗಳಿಲ್ಲ. ಹಂಚಿಕೆ ಅದು ಇದು ಅನ್ನೋದು ಯಾವುದೂ ಇಲ್ಲ. ಸದ್ಯಕ್ಕೆ ಸಿದ್ದರಾಮಣ್ಣವ್ರು ಮುಖ್ಯಮಂತ್ರಿ ಇದ್ದರೆ ಅಷ್ಟು ಮಾತ್ರ ಗೊತ್ತು. ಹಂಚಿಕೆ ವಿಚಾರ ನನ್ನಂಥವ್ನಿಗೆ ಏನಾದರೂ ಗೊತ್ತಾಗಿದೆ ನಾನು ಹೇಳ್ತಾ ಇದ್ದೆ, ನಿಜನೇ ಹಿಂಗಾಗಿದೆ ಏನೂ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಇನ್ನರಾಗಿ ಅವರವರಲ್ಲಿ ಆಗಿದೆಯೇನೋ ಅಂತ ಅದನ್ನು ನಾವು ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ನಾವು ಮಾತಾಡಬಾರ್ದು. ಗೊತ್ತಿಲ್ಲದೆ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಅಂತ ಅನ್ಸುತ್ತಾ ಸರ್? ಇಲ್ಲ, ಖಂಡಿತವಾಗ್ಲೂ ಸಿದ್ದರಾಮಣ್ಣ ಅವರು 5 ವರ್ಷಗಳ ಕಾಲ CM ಆಗಿ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಸರ್ಕಾರವನ್ನು ತಂದಿರುವಂಥ ಶಕ್ತಿ ಅವರಲ್ಲಿದೆ. ಸರ್ಕಾರ ತಂದಿರುವಂಥ ಶಕ್ತಿ ಅವರಲ್ಲಿದೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಅವರೇ ತಾನೇ ಸರ್ಕಾರ ತಂದು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ರಲ್ಲ, ಅದರಲ್ಲಿ ಭಾಗವಾಗಿ ಸಿದ್ದರಾಮಣ್ಣ ಅವರು ಇದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರ, ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರೂ ಆಶಯ ಆಗಿದೆ. ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನು ನಿರ್ಧಾರ ಮಾಡ್ತಾರೆ. 5 ವರ್ಷ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಇರ್ತಾರೆ. ಸಿದ್ದರಾಮಣ್ಣ ಅವರು ಸದ್ಯಕ್ಕಂತೂ ಯಾವುದೂ ಖಾಲಿ ಇಲ್ಲ, ಯಾವುದು ಮಿನಿಸ್ಟರ್ ಪೋಸ್ಟು ಖಾಲಿ ಇಲ್ಲ, CM ಪೋಸ್ಟು ಖಾಲಿ ಇಲ್ಲ. ಅವರು ಮುಂದುವರಿತಾರೆ ಅಂತ ನಮ್ಗೆ ನಂಬಿಕೆ ಇದೆ, ಮುಂದುವರಿತಾರೆ.